ಅಲ್ಲಿ ಇದನ್ನ ಅದು ರೆಕಾರ್ಡ್ ಆಗ್ತಿತ್ತು. ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರ ಬ್ಲಾಗ್ಸ್. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತೇಳಿ ಇವತ್ತಿನ ವ್ಲಾಗ್ನ ನಾನು ವಾಕಿಂಗಿಂದನೇ ಶುರು ಮಾಡಿದ್ದೀನಿ. ಟೈಮ್ ಬಂದಿಲ್ಲ 6:30. ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಇವತ್ತು ಬಂದಿದ್ದು. ರಾತ್ರಿ ಪೂರ ಮಳೆ ಆಗಿದೆ ಬೆಂಗಳೂರಲ್ಲಿ ಸುಮಾರಾಗಿ, ಅದಕ್ಕೆ ಸ್ವಲ್ಪ ಕೂಲಾಗಿದೆ. ಮತ್ತು ಸಂಡೇ ಸ್ಪೆಷಲ್ ಏನು? ಏನು ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀರಾ ಮಂಜು ಅವರೇ? ನಾವು ಮಾಡೋಣ ಅಂತ ಕಟ್ ಮಾಡ್ತಾ ಇದ್ದೀರಾ. ಏನೇನು ಹಾಕ್ತಾ ಇದ್ದೀರಾ ಪಲಾವ್ಗೆ? ಪಲಾವ್ಗೆ ಬೀನ್ಸ್ ಆ್ಯಂಡ್ ಕ್ಯಾರೆಟ್ ಆ್ಯಂಡ್ ಕಾಪೋಲ್ ಆ್ಯಂಡ್ ಪೊಟ್ಯಾಟೊ. ಓಕೆ. ಸಿದ್ಧಿ ಅವರೇ ಏನು ಮಾಡ್ತಾ ಇದ್ದೀರಾ? ಸಿದ್ಧಿ ಅವರೇ ಅಯ್ಯೋ, ಮಗ ಸಿಕ್ಬಿಟ್ರೆ ಸಾಕು. ಅಯ್ಯೋ, ಗ್ಯಾಸ್ ಪಕ್ಕ ಅಮ್ಮ. ಏನು ನೋಡಿ, ನಿಮ್ಗೆ ಎದುರ್ಕಂದ ಮಗು ಗ್ಯಾಸ್ ಹತ್ರ ಹೋಗ್ತಾ ಇದೆ. ಬಾಚೆ ಯಾಕೆ? ಬಾ ಬಾ ಎದ್ದು ಹೊರಗೆ ಬಾಮ. ಓಕೆ. ಇವಳು ಬಂದ್ಲು, ಕಳ್ಳಿ ಔಚ್ಕೊಂಡಿದ್ಲು. ನಾಳೆ ನೋವಾಯ್ತು. ಇವನು ಬಂದ ನೋಡಿ, ಇವನು ಏ ಬಾರ ಇಲ್ಲಿ, ನಿನ್ ಬಗ್ಗೆ ಹೇಳ್ಬಾರ. ಎಕ್ಸಾಮ್ ಎಲ್ಲ ಹೆಂಗ್ ಮಾಡ್ದೆ? ಅಯ್ಯೋ ಅದೇನ ಏ ಚೆನ್ನಾಗಿದ್ಯಾ ಬಾರೋ. ಕಮ್ 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 ಸಿಟ್ ಸಿಟ್ ಡೌನ್. ಓಕೆನಾ? ಎಸ್. ನೋ ನೋ ನೋ, ಸಿಟ್ ಪ್ರಾಪರ್ಲಿ. ನೀಟಾಗಿ ಕುತ್ಕೊಳ್ಳೋ. ಹಾಂ, ಹೆಂಗ್ ಮಾಡಿದೆ ಚಿನ್ನಿ ಎಕ್ಸಾಮ್ ಎಲ್ಲ? ಪಾಸ್ ಅಲ್ಲ ಕಣೋ, ಫಸ್ಟ್ ಕ್ಲಾಸು. ಇವಾಗ ನೋಡೋಣ, ಪಟ್ಟಂತ 5 ಕ್ವಶನ್ ಕೇಳ್ತೀನಿ, ನೀನು ಆನ್ಸರ್ ಮಾಡಬೇಕು. ಎಷ್ಟು ಗಂಟೆಗೆ ಎದ್ದೇಳ್ತಾ ಇದೆ? ಎಷ್ಟೊತ್ತು ಓದ್ತಾ ಇದೆ? ಹೌದಾ? ನಿಮ್ಮ ಇಂಗ್ಲೀಷ್ ಟೀಚರ್ ಮಿಸ್ ಏನು, ಸಾರಿ ಹೆಸರೇನು? ಅಲ್ಲ ಮ್ಯಾಮ್. ನಿನ್ನ ಬೆಸ್ಟ್ ಫ್ರೆಂಡ್ ನೇಮ್ ಏನು? ಪೂರ್ವಾಂಚ್ ಅಂತನಾ? ಆಮೇಲೆ ನಿಂಗೆ ಸ್ಕೂಲಲ್ಲಿ ಯಾರು ಇಷ್ಟ? ಅರ್ಚನಾ ಮ್ಯಾಮ್. ಯಾಕೆ? ಸುಮ್ಮನೆ ಅಂದ್ರೆ ರೀಸನ್ ಹೇಳ್ಬೇಕು. ಅಯ್ಯೋ, ಕೊಡ್ತೀರಾ? 3 ಜನ ಮಕ್ಕಳವೇ. ಓ, ನಂಗೆ ಕೊಡು. ನೋಡಿ ನೋಡಿ, ಯಾವಾಗಲೂ ಹಿಂಗೆ. ನಂಗೆ ಕೊಡಲ್ಲ. ನಂಗೆ ಕೊಡ್ರು. ದೊಡ್ಡಮ್ಮಂಗೆ ನಂಗೆ. ಅಮ್ಮ, ನಿನ್ನ ಹೆಸರು ಹೇಳು ಮನೆ. ಅಮ್ಮ ಅಮ್ಮ ನಿಶ್ವಿಕಾ ಬಾಯಲ್ಲಿ. ದೊಡ್ಡ ಗಡವ ಇದು. ನಮ್ಮ ಚಿಕ್ಕ ಕುಟಾಣಿ ಎಷ್ಟು ಚೆನ್ನಾಗಿ ಜುತ್ತು ಹಾಕಿಸ್ಕೊತೈತೆ ನೋಡಿ. ಪುತಾನಿ ಜುತ್ತು. ತೋಚು ಮನೆ ಹಾಯ್ ಮಾಡು. ಸೇ ಹಾಯ್. ಸೇ ಹಾಯ್. ಹಾಯ್ ಮಾಡು. ಮಾಡಲ್ಲ ಅವಳು.
ಬುರ್ರಕ್ಕ. ಇವಳು ಮಾತಾಳೆ ಹಾಯ್. ಇವಳು ಗೊತ್ತಲ್ಲ ಬುಜ್ಜಿ, ಅವಾಗ ನೋಡ್ತಿರಲ್ಲ ಬುಜ್ಜಿನ. ಬುಜ್ಜಿ ಅಲ್ಲ ಭಾವನ. ಭಾವನ ಇವಳ ಹೆಸರು. ಗುಡ್ ಗರ್ಲ್. ಇದು ನೋಡಿ, ಇದು ಬೊಂಬೆ ತೊಚ್ಚು ಮನೆ ಮಕ ತೊಚ್ಚು ಮನೆ ಮಕ ತೊಚ್ಚು ಬಂಗಾರಿ. ಹಾಯ್ ಮಾಡು, ಸೇ ಹಾಯ್. ಹಾಯ್. ಇಲ್ಲಿ ವೆಜಿಟೇಬಲ್ ಪಲಾವ್ ಮಾಡೋಣ ಅಂತ ನೈಟ್ಗೆ ಒಂದು ಟೈಮು ಪಲಾವ್ ಮಾಡಿ ಚಟ್ನಿ ಮಾಡಿ ಬೋಂಡ ಆದರೆ ಮಾಡೋಣ ಅನ್ಕೋತಾ ಇದ್ದೀವಿ. ನೋಡೋಣ, ತಂಗಿಯರೆಲ್ಲ ಬಂದಿದ್ದಾರೆ ನೋಡಿ ಗಾಯ್ಸ್. ಓಪನ್ ಕರೋ. ತಿರ್ಸ್ಕೊತಿದ್ದೆಲ್ಲ ಮಸಾಲೆ ತಿರುಗಿಸು. ಗಮ್ಮ ಅಂತೈತೆ. ಏನ ನೋಡಿ ಆಟೆ ನಮ್ಮ ಬಗ್ಗೆ ಹೆಂಗುತ್ತವಳೆ. ಅಮ್ಮ ಇಲ್ಲಿ ಏನ್ ತಿಂದೆ ಬಂಗಾರಿ? ಅಮ್ಮ ಏನ್ ತಿಂದೆ ನೀನು? ಏನ್ ತಿಂದೆ ಹೇಳ ಅಮ್ಮಂಗೆ. ಮಸಾಲೆ. ಮಸಾಲೆ ಪುರಿ ಹೇಳಿ. ಆಮೇಲೆ ಜ್ಯೂಸು. ಆಮೇಲೆ ಮಸಾಲೆ ಪುರಿ ಹೇಳು. ಏನ್ ಬೇಕು? ಫೋನಾ? ಅಪ್ಪನ್ ಕೇಳ್ತೀನಲ್ಲ. ನೋ ನೋ ಬಜಾರಿ ಕಾಡಚ್ಚಿ. ಸವಿತಾಲ್ ಫೋನ್ ಇಸ್ಕೊಡು. ಏನ್ ಮಾಡ್ತಾ ಇದ್ದೀರಾ ನೀವು ಸಿದ್ದಿ? ಸವಿತಾಲ್ ಫೋನ್ ಶುಗರ್. ಅಪ್ಪ ಅಯ್ಯೋ ಅದೇ ತರಕಾರಿ ಏನು ತರಕಾರಿ ಬೇಕು? ಏನು ಬೇಕು ನಿಮಗೆ ಅದರಲ್ಲಿ? ಅದು ಅಂದರೆ ಅದ್ರ ಇದು ಹೆಸರು ಹೇಳು. ಪೊಟೊಟೊ ಬೇಕಾ? ಪೊಟೊಟೊ 1 kg 40 rupees. ನೀನು ತೆಗಿ ಕೈ. ಬೇಕಾ? ಏನ್ ಬೇಕೆ? ಕ್ಯಾರೆಟ್ ಬೇಕಾ? ಟೊಮೊಟೊ ಬೇಕಾ? ಏನು ಬೇಕು ಹೇಳು, ಬೇಗ ಹೇಳು. ಕ್ಯಾರೆಟಾ? ಎಷ್ಟು ಬೇಕು? ಎಷ್ಟು? ಹಾಫ್ ಕೆ ಜಿ ಎಷ್ಟು ಬೇಕಾ? 1 kg ಬೇಕಾ? ಬೇಗ ಹೇಳು, ಕಾಸು ತಂದು ಕೊಡೋಣ. ಹೋಗಿ ನಿಮ್ಮ ಅಪ್ಪನ ಹತ್ರ ದುಡ್ಡು ಇಸ್ಕೊಬ. ಹೋಗು 2,000 ಇಸ್ಕೊಬ. 2,000 ಇಸ್ಕೊಬಾರ ನಿಮ್ಮ ಅಪ್ಪನ ಹತ್ರ. ಬಾ ಪಾಕ್ ಮಾಡೋಣ. ಇನ್ನು ಅಷ್ಟೊತ್ತಿಗೆ ನೈಟ್ ಆಗಿತ್ತು. ರಾತ್ರಿ ವಾಕ್ ಮಾಡೋಣ ಅಂತ ಆಚೆ ಬಂದರೆ ನಾನು ಬರ್ತೀನಿ ದೊಡ್ಡಮ್ಮ ಅಂದ್ಕೊಂಡು ನನ್ನ ಕೈ ಹಿಡ್ಕೊಂಡು ಆಟ ಆಡ್ಕೊಂಡು ಬಂತು ಮಗು. ಅದಕ್ಕೆ ಹೇಳೋದು, ಮಕ್ಕಳಲ್ಲಿ ಹಿಂದೆ ಎಲ್ಲ ಒಂದು ಮಾತು ಹೇಳೋರು, ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ. ಇನ್ನೊಂದು, ಮಕ್ಕಳಿರುವ ಮನೆಗೆ ಬೀಸಣಿಗೆ ಯಾತಕ ಅಂದರೆ, ಮಕ್ಕಳಿರ್ಬೇಕಾದ್ರೆ ನಮಗೇನು ಗೊತ್ತಾಗೋದಿಲ್ಲ. ಅವ್ರ ಆಟ ಪಾಠ ನೋಡಿಕೊಂಡ್ರೆ ಚೆನ್ನಾಗಿ ನಾವು ಸಮಯನ ಕಳಿಬೋದು ಅಂತ. ಮೊದಲೆಲ್ಲ ಬೆಳದಿಂಗ್ಳು ಊಟ ಮಾಡಿಸ್ಕೊಂಡು ಆಚೆ ಕೂತ್ಕೊಂಡು ಅಜ್ಜಿ ತಾತ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದು, ಅದೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿರೋ ಅಂಥ ಒಂದು ಸಮಯ ಆಗಿತ್ತು. ಆವತ್ತು ನಾವು ಕಳೆದಂಥ ದಿನ ಮಕ್ಕಳ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಆಟ ಆಡಿಕೊಂಡು ಮಕ್ಕಳು 3 ಮಕ್ಕಳು ಅಷ್ಟೇ. 3 ಜೊತೆಗೆ 2 ದೊಡ್ಡವಿದ್ದವು, ನನ್ನ ಮಗ ಸೋನು ಮತ್ತು ಬುಜ್ಜಿ. ಅವು ತುಂಬ ಚೆನ್ನಾಗಿ ಆಟ ಆಡಿಕೊಂಡು, ಮತ್ತು ಇವರೆಲ್ಲ ಕಾರ್ಡ್ಸ್ ಆಡೋಣ ಅಂತ ಕಾರ್ಡ್ಸ್ ಆಡ್ತಾಯಿದ್ರು ಅವತ್ತು. ಆವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿ ಹೋಯಿತು. ಇನ್ನು ನನ್ನ ತಂಗಿ ಮಗನ ಭಾಷೆ ಅಂತೂ ಅರ್ಥವೇ ಆಗಲ್ಲ. ಆದರೂ ತುಂಬ ಕ್ಯೂಟಾಗಿ ಮಾತಾಡ್ತಾನೆ ಅವನು. ಮಾತಾಡೋದೇ ನಮಗಿಷ್ಟ. ನಮ್ಮ ಭಾಷೆಗಿಂತ ಅವನ ಭಾಷೆ ಎಲ್ಲರಿಗೂ ಇಷ್ಟ ಆಗೋ ಅಂಥದ್ದು. ನೀವು ವಿಡಿಯೋದಲ್ಲಿ ನೋಡ್ಬೋದು, ತುಂಬ ಚೆನ್ನಾಗಿ ಮಾತಾಡ್ತಾನೇ ಇರ್ತಾನೆ. ಇನ್ನು ವಿಡಿಯೋ ಕಂಟಿನ್ಯೂ ಆಗುತ್ತೆ. ನಾನು ಸಂಡೇ ಆಗಿರೋದ್ರಿಂದ ಇದು ವಾಕಿಂಗ್ ಹೋಗೋಣ ಅಂತ ಒಳ್ಳೆ ಅಲ್ಲ ಆಂಟಿಯರೆಲ್ಲ ಸಿಕ್ಕರು. ಹುಷಾರ್ರಿ, ಅದು ಸರಿ ಇಲ್ಲ ಕಂಡಿ.
ಮನೆಯಲ್ಲಿ ಏನಾದರೂ ಚಪಾತಿ ಸಿಕ್ಕಿದ್ರೆ ತಂದು ಫಿಶ್ಗಳಿಗೆ ಹಾಕಿ ಹಾಗೆ ಇವತ್ತು ಚಪಾತಿ ಅಂತಿಲ್ಲ, ಚಿಪ್ಸ್ ಅನಿಸ್ತಾ ಇದೆ. ಹುಷಾರು ತಿನ್ಕೋತಾ ಇದ್ದಾವೆಲ್ಲ ಖಾಲಿ ಮಾಡ್ತಾ ಇದ್ದಾವೆ ಪಟ್ ಪಟ್ ಅಂತಾನೆ. ನಾನು ತಿನ್ನಲ್ಲ ಚಪಾತಿ ಅಂದ್ಕೊಂಡೆ, ಗಟ್ಟಿ ಆಗ್ಬಿಟ್ಟಿರುತ್ತೆ. ಅದೆಷ್ಟು ದಿವಸದಿಂದ ಇಟ್ಟಿದ್ದು ಗೊತ್ತು. ತಗೋ ಸಂಗೀತ ನೋಡ ಎಷ್ಟು ಒಳ್ಳೆ ಚಿಪ್ಸ್ ತರ ತಿಂತಾ ಇದೆ. ಅಲ್ಲಿ ಇಡಿ ನಾವು ಇವತ್ತು ಫಿಶ್ಗೆಲ್ಲ ಊಟ ಹಾಕಿದ್ದೀವಪ್ಪ. ಬೆಳಗ್ಗೆನೆ ಹೊಟ್ಟೆ ತುಂಬಿಸಿ ಫಿಶ್ಗೆಲ್ಲ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿತ್ತು. ನೋಡಿದ್ರೆ ಅನ್ಯಾಯವಾಗಿ ನನಗೆ ತಗೊಂಬಂದಿದ್ರಣ್ಣ, ನಿನಗೆ ಇಟ್ಕೊಂಡಿದ್ದು ಫಸ್ಟ್ ನಾನು ಕೊಡಿಸ್ತಾನೆ ಇರಲಿಲ್ಲ. ನಿಂಗೆ ಇಟ್ಕೊಂಡಿದ್ದೆ, ಅದಕ್ಕೆ ಹೇಳಿದ್ದು ಕೊಡಿಸ್ತಾನೆ ಇರಲಿಲ್ಲ ನಾನು ಬ್ರೇಕ್ಫಾಸ್ಟ್. ಬೇಡ, ನಾವು ತಗೋತಿದ್ವಿ. ಕನಸು ವಿರಹ ಚಿನ್ನ ಪ್ರೀತಿಸು ಪ್ರೀತಿಸು. ಏನಪ್ಪ ಇವತ್ತು ಗಣ ಹೆಂಡತಿ ಇಬ್ರು ಸಂಗೀತ, ನಿಮ್ಮ ಡ್ರೆಸ್ ಚೆನ್ನಾಗಿದೆ, ತಿರ್ಕೊಳ್ಳೋದು ಚೆನ್ನಾಗಿದೆ. ಫುಲ್ ತೆಗಿತೀನಿ ರೇ, ಒಟ್ನಲ್ಲಿ ಕಾಂಬಿನೇಷನ್ ನೋಡು. ಶೇರ್ ಮಾಡ್ತೀವಿ, ಶೇರಿಂಗ್ ಮಾಡೋಣ. ಶೇರಿಂಗ್ ಆರ್ ಕೇರಿಂಗ್, ಇದ್ರ ಬಗ್ಗೆ ತಿಳ್ಕೊಬೇಕು ಕಣೋ ಕರೆಕ್ಟಾಗಿ. ಬಟರ್ಫ್ಲೈ ಪೀ ಫ್ಲವರ್ ಅಲ್ಲ ಕಣೋ, ಬೆನಿಫಿಟ್ಸು ನಂಗೆ ಸ್ವಲ್ಪ ಗೊತ್ತಿದೆ. loaded with antioxidants. ಪ್ಲೀಸ್ ಟೆಲ್ ಮಿ. ಯಾ, Loaded with antioxidants, so ಯಾ, and it's very good for health. ಯಸ್. ಆಮೇಲೆ ಇದೆ ಬಟರ್ಫ್ಲೈ ಪೀ ಫ್ಲವರ್, ವೆರಿ ಗುಡ್ ಫಾರ್ ಹೆಲ್ತ್, loaded with antioxidants. ಇದನ್ನ ಏನು ಮಾಡಬೇಕು? ಟೀ ಮಾಡಿಕೊಂಡು ಬಿಸಿ ನೀರಲ್ಲಿ ಹಾಕಿ ಒಂದು ಕುದಿಸಿ ಟೀ ಮಾಡ್ಕೊಂಡು ಕುಡಿದ್ರೆ ವೆರಿ ಗುಡ್ ಫಾರ್ ಹೆಲ್ತ್. ದಿನ ಮಾಡ್ಕೊಂಡು ಎಂಟಿ ಸ್ಟಮಕ್ಕಲ್ಲಿ, ಎಂಟಿ ವೆರಿ ಗುಡ್ ಫಾರ್ ಹೆಲ್ತ್. ಎಲ್ಲರೂ ಕುಡಿಬೋದು, ಎಲ್ಲರೂ ಕುಡಿಬೋದು, ಆಲ್ ಏಜ್ ಗ್ರೂಪ್ಸ್, ವೆರಿ ಗುಡ್ ಫಾರ್ ಹೆಲ್ತ್. ಇನ್ನು ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಎಲ್ಲರಿಗೂ.